ಗಾಯ್ಸ್ ಬರ್ತ್ಡೇ ಪ್ಲಾನ್ ಚೇಂಜ್ ಆಯಿತು. ಮೈಸೂರಿಗೆ ಹೋಗೋನ್ಕೋ ಹೋಯ್ತಿತ್ತು. ನಮ್ಮ ಹತ್ರನೇ ಒಬ್ಬ ಬರ್ತ್ಡೇ ಪಾರ್ಟಿಯಲ್ಲಿ ಡೆಕೋರೇಷನ್ ಮಾಡೋನು. ಅವ್ನು ತೋರಿಸ್ತೀನಿ ಬನ್ನಿ. ಫುಲ್ ಹ್ಯಾಂಡ್ಸಮ್ ಬಾಯ್. ನಮ್ಮ ಗ್ಯಾಂಗ್ಗೆ ಒಬ್ಬ ಬಾಸ್ ಅವನ ಗೈಸ್. ಅದೇ ಗಟ್ಟಿ ಗ್ರೂಪ್ ಅಂತ ಅವ್ನ ಹೆಸರೇ ಅವ್ನ ಹೆಸರೇ ಗಟ್ಟಿ ಅಂತ. ಎಂತ ಗಟ್ಟಿ ಗಾಯ್ಸ್ ಬಂದ ನೋಡಿ. ಇವನೇ ಗಟ್ಟಿ. ನಮ್ ಅಣ್ಣ ಬಂದ ಗ್ಯಾಂಗ ಬಾಸ್ ಇದ್ದಂಗೆ ಇವ. ಗೈಸ್ ಇವನ್ ಮೇಲೆ ಆಪಡ್ರ ಕೇಸ್. ಗೈಸ್ ನಾನು ಹೇಳೋದೆಲ್ಲ ಬೆರ್ಕೊಂತ ಇದೆ ಕನ್ನಡ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಡೆಂಟಿ ಕನ್ನಡಿಗ. ನ್ಯೂ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಈ ಬ್ಲಾಗಿನ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನಿಮಗೆ ನಮ್ದೊಂದು ಪಳ್ಳು ಗ್ಯಾಂಗ್ ಇದೆ. ಆ ಗ್ಯಾಂಗ್ನ ಇಂಟ್ರೊಡ್ಯೂಸ್ ಮಾಡೋದೇ ಈ ಬ್ಲಾಗ್ನ ವಿಶೇಷ. ಸೊ ನಮ್ಮ ಗ್ಯಾಂಗ್ನ ಮೊದಲನೇ ಪರ್ಸನ್ ಬಂದು ರಾಜು ಜಗ್ಗು ಅಂತ ಇವನ ಹೆಸರು. ಪಕ್ಕ ಡಿಬಾಸ್ ಮಗ. ನಿಂದೇನಂತ ಹೇಳ್ಬೇಕಲ್ಲ, ಸಂತು ಕಿಚ್ಚ. ಅವ ಮಲ್ಲೇಶ್. ಟಾರ್ಚಡಿ ಕಾಣ್ತಿಲ್ಲ. ಆಯ್ತು ನೋಡಿ ಗಾಯ್ಸ್, ಇವನೇ ಸಂತು. ಮಲ್ಲೇಶು. ಶಿವಮೂರ್ತಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಇವ ಆಟ ರಂಗ ಅಂತ ಗಾಯ್ಸ್. ಈ ಆಟ ಇವಂದೇ. ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದ್ರೆ, ಇವತ್ತು ಇವನ್ ಬರ್ತ್ಡೇ. ಬರ್ತ್ಡೇ ಕೇಕ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಸಿಟಿಗೆ ಹೋಯ್ತಿದೀವಿ. ಬನ್ನಿ, ಅಲ್ಲಿ ಸಿಗದ. ಯಾರ ಓ ಇಲ್ಲಾಂದ್ರೂ ನಾವು ಎಂತವನ್ ಮರ್ತ್ಬಿಟ್ಟಿವಿ ಅಂದ್ರ ನಮ್ ಗ್ಯಾಂಗ್ಗೆ ಈ ಮಗನ ಬೀಪ್ ಸೌಂಡ್ ಹಾಕ್ಬೇಕೈತೆ. ಅವೆಲ್ಲ ಮಾತಾಡಿ. ನಮ್ ಗ್ಯಾಂಗ್ಗೆ ಒಬ್ಬ ಬಾಸ್ ಅವನ ಗೈಸ್. ಅದೇ ಗಟ್ಟಿ ಗ್ರೂಪ್ ಅಂತ ಅವ್ನ ಹೆಸರೇ ಗಟ್ಟಿ ಅಂತ. ಎಂತ ಗಟ್ಟಿ ಮನ್ಸ ಅಂದ್ರ ಅವ ನೆಲಕ ಕುದ್ದು ನೀರ್ ಕಡಿಸ್ತಾರಲ್ಲ ಆತರ ಅವ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು. ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಗಟ್ಟಿ ಮನ್ಸ ಆತರ ಗಟ್ಟಿ ಮನ್ಸ. ಈಗ ನೋಡಿ, ಇದೆ ನಮ್ಮೂರು. ಒಂದು ಮಂಗಳೂರೇ ನಮ್ ಚಾನಲ್ ಅಲ್ಲಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಇವನು ಗಾಯ್ಸ್, ಇವನು ಒಬ್ಬ ಯೂಟ್ಯೂಬರ್. ಆದ್ರೆ ಇನ್ನೂ ಬೆಳಕಿಗೆ ಬಂದಿಲ್ಲ. ಗಟ್ಟಿ ಗಟ್ಟಿ ಇಲ್ಲ ನಿಲ್ಸಿರಲ್ಲ ಗಾಡಿ ಇಲ್ಲೇ ಅದಲ್ಲ. ನೋಡಿ ಫೋನಿಂದ ಗಾಯ್ಸ್ ಬಂದ ನೋಡಿ, ಇವನೇ ಗಟ್ಟಿ. ನಮ್ ಅಣ್ಣ ಬಂದ ಗ್ಯಾಂಗ ಬಾಸ್ ಇದ್ದಂಗೆ ಇವ. ಗೈಸ್ ಇವನ್ ಮೇಲೆ ಆಪಡ್ರ ಕೇಸ್ ಎಲ್ಲ ಅದ. ನಮ್ ಊರಿಗೆ ಒಂಥರ ಡಾನ್ ಇದ್ದಂಗ ಗಟ್ಟಿ ಬಾಸ್. ಆಮೇಲೆ ಇವ ನೋಡ್ಕೊಳ್ಳಿ. ಬಲ ಇವನೇ ಗಟ್ಟಿ ಬಾಸ್. ಇವೇ ನಮ್ ರಾಜು ಜಗ್ಗುರಾಜು ಎದಲ್ಲಿ ಟ್ಯಾಟೂನೇ ಹಾಕ್ಸ್ಕೊಳ ಗೈಸ್. ಅವಂದ ಗಟ್ಟಿ ಬೈಸ್ತಾ ಎದಲ್ಲಿ ಟ್ಯಾಟೂ ಹಾಕ್ಸ್ಕೊಂಡಿಲ್ಲ ತೋರ್ಸ್ಲಾ. ಅವ್ರ ಅಣ್ಣನ ತೋರಿಸಿದ್ರು. ಗಾಯ್ಸ್ ಬರ್ತ್ಡೇ ಪ್ಲಾನ್ ಚೇಂಜ್ ಆಯಿತು. ಮೈಸೂರಿಗೆ ಹೋಗೋನ್ಕೋ ಹೋಯ್ತಿತ್ತು. ನಮ್ಮ ಹತ್ರನೇ ಒಬ್ಬ ಬರ್ತ್ಡೇ ಪಾರ್ಟಿಯಲ್ಲಿ ಡೆಕೋರೇಷನ್ ಮಾಡೋನು. ಅವ್ನು ತೋರಿಸ್ತೀನಿ ಬನ್ನಿ. ಫುಲ್ ಹ್ಯಾಂಡ್ಸಮ್ ಬಾಯ್. ನಮ್ಮ ಟೀಮಲ್ಲಿ ಇಂಥದ್ದಿಲ್ಲ ಅನ್ನಂಗಿಲ್ಲ ಗಾಯ್ಸ್. ಪ್ರತಿ ಎಲ್ಲದರಲ್ಲೂ ಅವರ ಮನೆ ಕೆಲಸ, ಗಾರೆ ಕೆಲಸ, ಪ್ಲಂಬರು, ಎಲೆಕ್ಟ್ರಿಷನು, ಕಾರ್ಪೆಂಟ್ರು, ಗಿಟಾರ್ ಮಗ, ಮ್ಯೂಸಿಷಿಯನ್ ಮಗ ಒಬ್ಬವನ. ಈಗ ಡೆಕೋರೇಷನ್ನು ತುಂಬ್ಕೊಂಡಲ್ಲಿ ಹೋಯ್ತಾವೆ ನೋಡಿ ಆಟಲ್ಲಿ. ಫುಲ್ ಡೆಕೋರೇಷನ್ದೆಲ್ಲ ಏನೇನು ಬೇಕು ಐಟಮು ಒಂದು ಬರ್ತಡೇಗ ಎಲ್ಲ ನಮ್ಮ ಹುಡುಗನೇ ಒಬ್ಬ ಸಂತ ತಗೋಣ. ನಾನು ತೋರಿಸ್ತಿದ್ದೀನಿ ಗೈಸ್. ನಾ ಹೇಳೋದಲ್ಲ ಹ್ಯಾಂಡ್ಸಮ್ ಬಾಯ್. ತೆಗ್ತೀನಿ ಮುರಿಯ. ಇವನೇ ನಂದೀಸ್ ಅಂತ. ಇವಂದೇ ಎಲ್ಲ ಡೆಕೋರೇಷನು. ಫುಲ್ ಡೆಕೋರೇಷನ್ ಕಂಪ್ಲೀಟ್ ಆದ್ಮೇಲೆ ಫುಲ್ ವಿಡಿಯೋ ಹಾಕ್ತೀನಿ ಗೈಸ್. ಸುತ್ತಮುತ್ತ ಮೈಸೂರಲ್ಲಿ ಎಲ್ಲೇ ನಿಮಗೆ ಅಂದರೆ ಮಿಡಲ್ ಕ್ಲಾಸ್ಗೆ ಆದಷ್ಟು ಉಪಯೋಗ ಆಗುತ್ತಿದ್ದು. ಫುಲ್ ಡೆಕೋರೇಷನ್ ಆದ್ಮೇಲೆ ಸಿಗ್ತೀನಿ ಗೈಸ್. ಕಾರ್ಪೆಂಟ್ರು ಅಂದಲ್ಲ, ಇವನೇ ಕಾರ್ಪೆಂಟ್ರ್ ಮಗ.
ಇವ ಗಾರೆ ಕೆಲಸ ಬಲೂನು ಇರ್ಲ ಇಲ್ಲಿ ಮಾಡ್ಕೊಂಡಿ ಫಸ್ಟು ಗಾಯ್ಸ್ ಬರ್ತ್ಡೇ ಸೆಟಪ್ ಮಾಡೋ ಜಾಗ ಯಾವುದಂದ್ರೆ ಇದೆ ನೋಡಿ ತೋರಿಸ್ತೀನಿ. ಫುಲ್ಲು ಲೈಟಿಂಗ್ಸು ಎಲ್ಲ ಜಿಗಿ ಜಿಗಿ. ಸೊ ಇಲ್ಲೇ ಬರ್ತ್ಡೇ ಫುಲ್ಲು ಸೆಲೆಬ್ರೇಷನು ಡೆಕೋರೇಷನು. ಕಿಚರ್ಸ್ ಅಂತವ್ರೆ ಏನು ಮಾಡ್ತಿದ್ರಿ? ನಾವು ಬಲೂನ್ ಓದೋದು ಅಂದ್ಬಿಟ್ಟು ಯೋಗೇಶ್ ಅವ್ರು ತಗೊಂಬಂದವ್ರೆ ಇವಾಗ ಮಿಷಿನ್ ಅದಕ್ಕೆ ಬಲೂನ್ ಯೋಗೇಶ್ ಅಲ್ಲಕಲ್ಲ ಇವನ ಹೆಸರು ನಂದೀಸ ಪ್ರಿಯ ಮಿಸ್ಟರ್ ನಂದೀಸ ಅಂತ ಕರೆಯೋದು ಕತ್ತೆದ ಮರೆಯ. ನನ್ನ ಹೆಸರು ಏನ್ ಗೂಳಿ ಎಲ್ಲ ಗೊತ್ತಾ? ಮತ್ತೆ ನಂದೀಸ. ಎಷ್ಟು ಚಾರ್ಜ್ ಮಾಡ್ತೀರಾ ನಂದೀಸ್ ಅವರೇ ಮಿನಿಮಮ್ ನೀವು ಬರ್ತ್ಡೇ ಪಾರ್ಟಿಗೆ? ಹೇಳು ಮರಿ ಎಷ್ಟು ಚಾರ್ಜ್ ಮಾಡಿದೆ ಒಂದು ಗೈಸ್ ಅವ್ನು ನಾಚ್ಕತವನ ಹೇಳಕ ಅಂದ್ರೆ ಸೌಂಡ್ ಮಾಡ್ಕೊಂಡು ಎಲ್ಲಿ ಹೇಳೋ ನಾವು ಗೈಸ್ ಫುಲ್ಲು ವಿಡಿಯೋ ಎಲ್ಲ ಪ್ರಿಪ್ರೇಷನ್ ಎಲ್ಲ ಆದ್ಮೇಲೆ ಡೆಕೋರೇಟ್ ಮಾಡಿದಾಗ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಇದು ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಬಾಯ್ಸ್ಗಳಿಗೆ ಸೂಟ್ ಆಗಂತ ಡೆಕೋರೇಷನು. ಈ ಮೈಸೂರಲ್ಲಿ ಯಾವುದೇ ಊರು ಅಕ್ಕಪಕ್ಕ ಯಾವುದೇ ಊರಾಗಿರ್ಲಿ ಕರೀರಿ ಬಂದು ಡೆಕೋರೇಷನ್ ಮಾಡ್ಕೊಡ್ತಾನೆ ಕ್ಲೀನಾಗಿ. ಅವನ ಹೆಸರು ಮತ್ತೆ ನಂಬರ್ನ ನಾನು ಅಲ್ಲಿ ನೋಡು ಮರೆ ಗಾಯ್ಸ್ ಪೊಟ್ಟನ ಮೊದಲು ಬಾಯೆಲ್ಲ ಓದ್ತಿದ್ನೋ ಈಗ ಹಾಗೆಲ್ಲ ಹಂಗೆ ಊದಂಗೆ ಇಲ್ಲ ಈಗ ನೋಡಿ ಊದ್ಲ ಹಾಕ್ಲಾ ಈ ತರ ಫಾಸ್ಟ್ ಆಗಿ ನಿಮ್ಗೆ ಡೆಕೋರೇಷನ್ ಎಲ್ಲೂ ಸಿಕ್ಕಲ್ಲ ಮೈಸೂರಲ್ಲಿ. ಕೊಟ್ಟ ಎಲ್ಲ ಓದ್ತಾರ ಏನ್ 3 ಕಲರ್ ತಂದ್ಬಿಟ್ಟಿದೆ, ರೆಡ್ಡು ಯೆಲ್ಲೋ ಬ್ಲ್ಯಾಕು. ಗೈಸ್ 3 ಕಲರ್ ಬಲೂನ್ ತಗೊಂಡ್ಬಂದವ್ರೆ. ಡೆಕೋರೇಷನ್ ಹೆಂಗಿರುತ್ತಂದ್ರ ನೋಡಿ ಚಿಂದಿ ಮಾಡ್ತೀವಿ. ಆಕ್ಚುಲಿ ಮೈಸೂರ್ಗೆ ಹೋಯ್ತೀನಿ JP ನಗರಕ್ಕ, ಅಲ್ಲಿ ಹೋಗಿರ 600 ರೂಪಾಯಿ ಅರ್ಧ ಕೆಜಿ ಕೇಕು. ಆಮೇಲೆ ನಮ್ಗೆ ಅಷ್ಟೊಂದು ಅಲ್ಲಿ ಕಂಫರ್ಟಬಲ್ ಇರ್ತಿರ್ಲಿಲ್ಲ. ಇದು ನಮ್ದೇ ಪಾರ್ಟಿ ಅಂದ್ರೆ ಈ ಮನೆ ಬಂದು ಬರ್ತ್ಡೇ ಬಾಯ್ದು ಇಲ್ಲಿ ಬೇಕಾದ್ರೆ ನಮ್ದೇ ಅವಳಿ ಹೆಂಗಾರು ಡೆಕೋರೇಷನ್ ಮಾಡ್ಕೋಬಹುದು. ಅದಕ್ಕೆ ಇಲ್ಲಿ ಬಂದೆ. ನೆಕ್ಸ್ಟ್ ಬರ್ತ್ಡೇ ಮಾಡೇ ಈಗ ಹಾಕೊಂಬರಿ. ನಮ್ಮ ಬರ್ತ್ಡೇ ಬರ್ತಲ್ಲ ನೆಕ್ಸ್ಟ್ ತಿಂಗಳೊಳಗೆ ಮಾಡೇ ಫುಲ್ ಗ್ರ್ಯಾಂಡು ಡಿಸೆಂಬರ್ಗೆ ನೋಡಿ ಗೈಸ್ ಹಬ್ಬ ಮಾಡ್ತೀವಿ. ನೀನ್ ಡೆಕೋರೇಷನ್ ಏನಂತ ನೇಮ್ ಕೊಡ ಇವನ್ಗ? ಇವ್ನ ಡೆಕೋರೇಷನ್ ಏನಂತ ಹೆಸರು ಕೊಡ? ಏನಂತ್ಯಾ? ಇಲ್ಲ ಏನಂತ್ಯಾ ಗೈಸ್ ಕೇಳಿಸ್ಕೊಂಡ್ರಲ್ಲ? ಡೆಕೋರೇಷನ್ ನೇಮ್ ಬಂದು ಅರ್ಚಿತಾ ಬಲೂನ್ ಡೆಕೋರೇಷನ್. ಆ ನೇಮ್ ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಅದು. ಹಂಗೆ ನೇಮ್ಗೆ ಅಟ್ರಾಕ್ಟ್ ಆಗ್ಬಿಡ್ಬೇಕು, ಫುಲ್ಲು ಕದರ್ ಆಗಿರ್ಬೇಕು. ಅಣ್ಣ ಇನ್ನು ಏನೋ ಬೇಕಣ್ಣ. ನಿಮ್ಮ ಅಕ್ಕನ ಮಗಳು ನಿನ್ನ ಹೆಸರು ಇಟ್ಕೊಂಡಿಡು. ಚೆನ್ನಾಗೋಯ್ತಿದ್ದು ವಿಸಿಟಿಂಗ್ ಕಾರ್ಡ್ ಮಾಡ್ಸಿದ್ದೆ ಮರ್ಯಾ. ಗೈಸ್ ಇಲ್ಲಿ ನೋಡಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರು ನೇಮ್ ಹಾಕಂಗೆ ಇಲ್ಲ, ಫುಲ್ ಕಾರ್ಡ್ನೇ ಮಾಡಿಸ್ಬಿಟ್ಟವನೇ ಅಣ್ಣ. ನೋಡ್ಕೊಳ್ಳಿ, ನಂಬರ್ ತಗೊಳ್ಳಿ. ಹರ್ಷಿತಾ ಸೆಲೆಬ್ರೇಷನ್ ಹಾಲ್. ನಮ್ಮಲ್ಲಿ ಬರ್ತ್ಡೇ ಡೆಕೋರೇಷನ್, ಬಲೂನ್ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಕ್ಯಾಮರಾ ಬಾಡಿಗೆಗೆ ದೊರೆಯುತ್ತದೆ ಹಾಗೂ ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ಅಡುಗೆ ಮಾಡಿಕೊಡಲಾಗುತ್ತದೆ. ಮಾರ್ಬಳ್ಳಿ, ಜೈಪುರ ಹೋಬಳಿ, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ. ಕಚೇರಿ ಶಿವು ಮೊಬೈಲ್ ಝೋನ್ ಹತ್ತಿರ. ಗೈಸ್ ನೋಡಿದ್ರಲ್ಲ, ನಾನು ಆಗಲೇ ಹೇಳೋದಂಗೆ ಅಂದರೆ ಆಲ್ಮೋಸ್ಟು ಈ ಮಿಡಲ್ ಕ್ಲಾಸಲ್ಲಿ ಈ ಥರ ನಾವು ಬರ್ತ್ಡೇ ಡೆಕೋರೇಷನ್ ಎಲ್ಲ ಮಾಡಿ ಅವ್ರಿಗೂ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೊಂದು ಆಸೆ ಇರುತ್ತೆ. ಸೊ ಆ ಥರದವ್ರಿಗೆ ನಮ್ಮ ಹರ್ಷಿತಾ ಸೆಲೆಬ್ರೇಷನ್ ಬರ್ತ್ಡೇ ಈಸಿ ಆಗುತ್ತೆ ಗೈಸ್. ನಂಬರ್ ಕಾಲ್ ಮಾಡಿ ಬುಕ್ ಮಾಡಿ. ನೀನೊಂದು ಜಗಳಂಡಿ ರೆಡ್ ಬೇಡಕಲ್ಲ, ಯಾವ್ದಾರು 2 ಕಲರ್ ಹೋದ್ರಲ್ಲ. ಇದೇ ಎಷ್ಟು ಗೊತ್ತಾ? 3 3 6 12 ಸಾಕು. ಡಮ್ಮರು ಗೈಸ್ ಫಿಟ್ಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ನೋಡಿ. ಓನರೇ ಫಿಟ್ಟಿಂಗ್ಸ್ ಮಾಡ್ತಾನೆ. ಇನ್ನೂ ಹೆಲ್ಪರ್ನೆಲ್ಲ ಇಟ್ಕೊಳ್ಳೋ ರೇಂಜಿಗೆ ಬೆಳೆದಿಲ್ಲ ಗೈಸ್. ನೀವೇ ಬೆಳೆಸ್ಬೇಕು ಇವನ್ನ, ನಾವು ಬೆಳೆಸ್ತೀವಿ.
A few moments later. ಗಾಯ್ಸ್ ಬಲೂನ್ ಎಲ್ಲ ರೆಡಿ ಆಯ್ತೈತೆ. ಇವನ ಹೆಸರು ಕಿಚ್ಚ ಸಂತು ಅಂತ ಮಾತ್ರ ಅಲ್ಲ, ಒಂದೊಂದ್ಸತ್ ಮೆಂಟ್ಲು ಆಡ್ತಾನ ಪೇರ್ಗು ಬಲೂನ್ ಅಂದ್ರೆ. ಗೈಸ್ ಇಲ್ಲಿ ನೋಡಿ ಒಂದು ಪಾಪು ಬಂದದ. ಈ ಪಾಪು ಪಾಪುನು ಆಟಾಡ್ತಲ್ಲ, ಹಂಗೆ ಆಟಾಡ್ತಾನ ಬಲೂನ್ ಅಂದ್ರೆ ಅಷ್ಟೊತ್ತಿಂದ. ಅಲ್ಲಿ ನೋಡಿ ಶಿಷ್ಯ ಯಾರೇವ ಬರ್ತಡೇ ಬಾಯ್ ಅವ್ರ ಅಕ್ಕನ ಮಗ ಶಿಷ್ಯ. ನಿನ್ನ ಹೆಸರೇನಾ? ವಾಟ್ ಇಸ್ ಯುವರ್ ನೇಮ್? ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಅಯ್ಯ ಅಪ್ಪಡಿ ಉದರ್ಲ ವಾ ನೀವು ಸರಿಯಾಗಿರಮ್ಮಕ್ಕ. ಅಯ್ಯ ಇವನೊಳ್ಳ ನಮ್ನೆ ಆಮೇಲೆ ಮಾಡ್ಯಾನದು. ಹೊಡೆದಾಗ ಬಲು ಗೈಸ್ ಆಕ್ಚುಲಿ ರೆಡ್ ಕಲರ್ ನಮ್ಮ ನಸೀಬ್ ನೋಡಿ ಗೈಸ್ ಹೆಂಗಾಗೈತೆ. ಏನೋ ಹೇಳೋಣ ಅನ್ಕೊ ಬಂದೆ, ಅಸಲ್ ಫೋನೇ ಉಂಡ್ಗದು. ಲಾ ಆಯ್ತಿರ್ಲ ಇನ್ಯಾವಲ್ಲ ನೀವು ಬಲೂನು ಅದೇ ಬಿಗ್ ಬಾಸ್ ಅಲ್ಲಿ ಹೋದ್ ಸೀಸನ್ ಅಲ್ಲಿ ಪೊಟ್ಟನ ಗಾಳಿಗೆ ಹೋಗ್ತಿರ್ಲಿ ಬೇರೆ ವಯಸ್ಸು ಬಂದಿತ್ತಲ್ಲ ಬಂದ ನೋಡ ಮಳ ಕುಡ್ಕೋತೀನಿ ಇವಾಗ. ಕುಡ್ಕೊಂಡು ಬೇರೆ ವಯಸ್ಸು ಬಂದ್ರೋಗು. ಏನ ಅದೇ ವಯಸ್ಸು ಬಂತ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏಯ್ ನಿಂಗೆ ಅದೇ ವಯಸ್ಸು ನಿಂಗೆ ಮಾತಾಡಕ್ ಬರಲ್ಲ ಕೊಡಿಲ್ಲ, ಮಾತಾಡ್ತೀನಿ ನೀವು ಗೈಸ್. ಇಲ್ಲಿ ಬರಲಿಲ್ಲ ನಂಗೆ ಬೇರೆ ವಯಸ್ಸು ಬರ್ತಾರೆ ನೋಡಿ, ಮಾತಾಡ್ತೀನಿ. ಬಿಗ್ ಬಾಸ್ ಹೋದ್ ಸೀಸನ್ ಮಾಡಿರಲ್ಲ ಹಂಗ. ನಾವು ಬಂದ್ ಮಾಡ್ತೀವಿ, ಯಾವ ವಯಸ್ಸು ಹೇಳಿದ್ರು ಕೇಂದ್ರ ಸರ್ಕಾರ ಕೊಡಬೇಕು ಮತ್ತು ರಾಜ್ಯ ಸರ್ಕಾರ ಈ ಕುಡಿಲ ಆಯ್ತು, ಈ ಕುಡಿಲ ನೋಡಿ ಯಾರು ಬಂದ ವಯಸ್ಸು. ಗೈಸ್ ಡೆಕೋರೇಷನ್ ಇನ್ನೇನು ಒಂದು ರೇಂಜ್ಗೆ ಆಯ್ತದ. ಬಲೂನ್ನ ಊದಿದಾಯ್ತು, ಈಗ ಬಲೂನ್ ಕಟ್ತಾವೆ. ಡೆಕೋರೇಷನ್ ಒಂದು ಎಡವಟ್ ಆಗ್ಬಿಟ್ಟದ. ಅದೇನಂದ್ರೆ ಅರ್ಜೆಂಟ್ಗೆ ರೆಡ್ಡು ಬ್ಲ್ಯಾಕು ಕಾಂಬಿನೇಷನ್ ಇದ್ದಿದ್ದು. ಸೊ 2 ರೆಡ್ಡು 2 ಬ್ಲ್ಯಾಕು ಬಲೂನ್ನ ಮಿಕ್ಸ್ ಮಾಡಿ ಕಟ್ಟೋ ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು. ನೀವು ಅರ್ಜೆಂಟ್ಗೆ ಫುಲ್ಲು ಒಂದೇ ಸಲ ಬ್ಲ್ಯಾಕು, ಇನ್ನೊಂದು ಕಡೆ ಫುಲ್ ರೆಡ್ ಮಾಡ್ತಾರೆ. ಬಟ್ ನಿಮ್ಗೆ ಯಾವ ಥರ ಡೆಕೋರೇಷನ್ ಬೇಕು, ಯಾವ ಕಲರ್ ಬೇಕು, ಹೆಂಗೆ ಬೇಕು ಅಂತ ಕೇಳಿದ್ರೆ ಎಲ್ಲ ಥರನೂ ಮಾಡ್ಕೊಡ್ತೀವಿ ಗೈಸ್, ತಲೆ ಕೆಡಿಸ್ಕೊಬಿಡಿ. ಅದು ಬಿಡು, ಪಿಂಕ್ ಕಲರ್ ಜಾತ್ರೆ ಇತ್ತ. ರೆಡ್ ಬ್ಲ್ಯಾಕು ಆಗಿದ್ರೆ ಕಾಂಬಿನೇಷನ್ ಚೆನ್ನಾಗಿರೋದು. ಇನ್ನು ಉದ್ಬೇಕಾ ರೆಡ್ಡ? ಗೈಸ್ ಫೈನಲಿ ಬರ್ತ್ಡೇ ಸೆಟಪ್ ಫುಲ್ಲು ರೆಡಿ ಆಗೈತೆ. ಬನ್ನಿ ಹೆಂಗೈತೆ ಅಂತ ತೋರಿಸ್ತೀನಿ ಗೈಸ್ ನೋಡಿ. ನೋಡಿ ಗೈಸ್, ಬರ್ತ್ಡೇ ಬಾಯ್ ಹೆಸರು ರಂಗ ಅಂತ. ಆಗ್ಲೇ ತೋರಿಸಿದ್ನಲ್ಲ. ನಾವು ಮೈಸೂರಿಗೆ ಪಾರ್ಟಿ ಅಲ್ಲಿಗೆ ಹೋಗಿದ್ರೆ ನಮ್ಗೆ 600-700 ರೂಪಾಯಿ ಹೋಗೋದು. ಆಮೇಲೆ ಇಷ್ಟು ಚೆನ್ನಾಗಿ ಇರ್ತಿರ್ಲಿಲ್ಲ. ಸೊ ನೋಡಿದ್ರಲ್ಲ ಹೆಂಗೈತೆ ಅಂತ ನೀವು. ಅಂದರೆ ಗೈಸ್ ಬರೀ ನಮ್ಮಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾತ್ರ ಇರಲ್ಲ, ಡೆಕೋರೇಷನು ನಮ್ಮಲ್ಲಿ ಮ್ಯೂಸಿಕ್ ಹೋದ. ಇಲ್ಲಿ ನೋಡಿ ಹಂಸ ಲೇಖನ ಹಿಂಗೆ ಬಾರಿಸಲ್ಲ ಅಕ್ಕ. ಗೈಸ್ ನಾನು ಹೇಳೋದಿಲ್ಲ ಬೆರ್ಗು ಅಂತ ಇದೆ ಕಡೆ ನೋಡಿ ಡ್ಯಾನ್ಸ್. ಗೈಸ್ ಆಲ್ರೆಡಿ ಇವ್ನ್ಗ ಸರಿಗಮಪ್ಪಗೆ 2 ಸಲ ಕರೆದಿದ್ರು, ಆದ್ರೆ ಇವ್ ಹೋಗ್ಲಿಲ್ಲ. ಈಗಲೂ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕರೀತಾವ್ರ, ಆದ್ರೆ 1ನೇ ತಾರೀಕು ಶಬರಿಮಲೆಗೆ ಹೋಗ್ಬೇಕು, ಅದಕ್ಕೋಸ್ಕರ ರಿಜೆಕ್ಟ್ ಮಾಡ್ತಾವನ ಗೈಸ್. ಬರ್ತ್ಡೇ ಬ್ಯಾರೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು.
ಬಾಸ್ ಎದಲ್ಲಿ ಟ್ಯಾಟು ಹಾಕ್ಸ್ಕೊಂಡಿದ್ರೆ ಅದು ಈಗಲೇ ತೋರಿಸ್ಲಾ ಈಗಲೇ ಅಷ್ಟೇ ನಮ್ಮ ಬಾಸ್ ಬಂದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಎಲ್ಲಿಗೆ ನನ್ನ ಜೊತೆಗೆ ಬತ್ತಿಲ್ಲ ಅಷ್ಟೇ ಬಿಗ್ ಬಾಸ್ ಎಲ್ಲಿಗಾದ್ರೂ ಎಲ್ಲರೂ ಕರೀತಾವ್ರೆ ಗೈಸ್ ದೊಡ್ಡದಲ್ಲಿ ಹೆಂಗ್ ಮಾತಾಡ್ತಾನೆ ಅಂತ ಹೇಳಿದ್ರು ಆಲ್ರೆಡಿ ಯಾವ್ದೊಂದು ಯೂಟ್ಯೂಬ್ ಚಾನಲ್ ಅದ ಗಾಯ್ಸ್ ಡಾಕ್ ಸತೀಶ್ ಗೊತ್ತಾ ಬಿಗ್ ಬಾಸ್ ಹೋಗಿದ್ದ ನಾವು 100 ಕೋಟಿ ನಾಯಿ ಸಾಕಿರ್ಬೋದು ಬಟ್ ಇವ್ 100 ನಾಯಿ ಸಾಕನ ಅದು ದೊಡ್ಡ ಗುಣ ನಮ್ಮೂರ್ಲಿ ನಾಯಿಗಳು ನನ್ ಕಣ್ ತರ್ಚು ಓಡ್ಬತ್ತವೆ ಗೈಸ್ ಪ್ರೀತಿಯಿಂದ ಬರಲ್ಲ ಕಡಿಯಕ್ ಬದವ ಓಡ್ಕಡು ನಮಗೆಲ್ಲ ಗೊತ್ತಾಗೋಯ್ತು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಆಗಾಗ ನೋಡಿ ಫ್ರೆಂಡ್ಸ್ ಇವನಿಗೆ ಲೂಸ್ ಎಮೋಷನ್ ಆಯ್ತು ಎಲ್ಲ ಗೈಸ್ ನಾನು ಆಗ್ಲೇ ಹೇಳಿದ್ನಲ್ಲ ಅವನ ಹತ್ರ ಇನ್ನೊಂದ್ ಕಲೆ ಐತೆ ಅಂದ್ರೆ 5 ನಿಮಿಷಕ್ಕೂ ಬೆರ್ತರ ಆಡೋದು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಗೈಸ್ ಆಕ್ಚುಲಿ ನಮ್ ಗ್ರೂಪ್ ಅಲ್ಲಿ ಇನ್ನೊಬ್ಬ ಅವನ ಶಂಕರ್ನಾಗ್ ಮಗ ನಮ್ ಗ್ರೂಪ್ ಅಲ್ಲಿ ಎಕ್ಸ್ಟ್ರಾಡಿನರಿ ಗಾಯ ಅಂದ್ರೆ ಅವನೇ ಬಂದಿಲ್ಲ ಆಮೇಲೆ ಇನ್ನೊಬ್ಬ ಅವನ ಸಿಪಾಯಿ ಮಗ ಅಂತ ಅವ ನಾನು ಮಾತಾಡ್ಸಲ್ಲ ನನ್ನ ಜೊತೆ ಜಗಳ ಆಡ್ಕೊಂಡು ಹೋಗ್ಬಿಟ್ಟನ ಅವ ಇದ್ದಿದ್ರೆ ಇನ್ನೂ ಕ್ವಾಟ್ಲೆ ಇರೋದು ಅದ್ರವ ನನ್ನ ಜೊತೆ ಜಗಳ ಆಡ್ಕೊಂಡು ಹೋಗ್ಬಿಟ್ಬಿಟ್ಟನ ಸಂಬಂಧನೇ ಇಲ್ಲ ಹೇಳ್ರಲ್ಲ ಹ್ಯಾಪಿ ಬರ್ಡೇ ಟು ಯು ಸಿಂಗರ್ಸ್ ಅಂತವ್ರೆ ಸಾಂಗ್ ಬೇಗ ಬೈ ಹ್ಯಾಪಿ ಬರ್ಡೇ ಟು ಯು ಗೈಸ್ ಫೈನಲಿ ಬರ್ತ್ಡೇ ಪಾರ್ಟಿ ಬಂದಿತ್ತು ಇವಾಗ ಪಟಾಕಿ ಹೊಡಿತವ್ರೆ ಹ್ಯಾಪಿ ದೀಪಾವಳಿ ಇದು ಬಿಗ್ ಬಾಸ್ ಗಾಯ್ಸ್ ಇವಾಗ ನೀವು ಬಲೂನ್ ಅನ್ನು ಕೈನಿಂದ ಔಂಕಿ ಹೊಡೆದಾಕ್ಬೇಕು ಹಂಗಲ್ಲ ಇವನಂಗ ತಡಸ ನಾವು ತಕ ಇನ್ನೊಂದ ನನ್ನ ಮಗನಲ್ಲಿ ಎತ್ಕಲಿ ನೀ ಥರ್ಡ್ ಕ್ಲಾಸ್ ನನ್ನ ಮಗ ನೀನು ಕರೆಕ್ಟಾಗಿ ಆಡೋ ಗೇಮ್ನ ಬಿಗ್ ಬಾಸ್ ಈ ಕೂಡಲೇ ನಿಮ್ಮನ್ನು ಎಲಿಮಿನೇಟ್ ಮಾಡಿದ್ದಾರೆ ಹಂಗ ಕೈಯಲ್ಲಿ ಚುಂಗ್ಬಿಟ್ಟು ಪ್ರೆಸ್ ಮಾಡ್ಬೇಕು ಈ ವಾರ ಜಗಲುಂಡೆಯವರು ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಗಾಯ್ಸ್ ಫೈನಲಿ ಬರ್ತ್ಡೇ ಸೆಲೆಬ್ರೇಷನ್ ಮುಗೀತು ಇವಾಗ ಬಿರಿಯಾನಿ ಪಾರ್ಟಿ ಬನ್ನಿ ಬಿರಿಯಾನಿ ತಿನ್ನೋಣ ನೋಡಿ ಚಿಕನ್ ಬಿರಿಯಾನಿ ಅಲ್ಲೇ ಎಲ್ಲ ಪೋಣಿಸ್ತವ್ರ ಗಾಯ್ಸ್ ನಾನು ಬಿಟ್ಬಿಟ್ಟು ಸಂತ ಮಗಳು ನೋಡಿ ಲೋ ಹಿಂಗೆ ತಿನ್ನಲ್ಲ ನೀನು ಓ ಅಂದಿ ಬಾಡು ನಾನೇ ಗಾಡು ಅನ್ಕ ತಿಂತೀನಲ್ಲ ಹಂಗೆ ತಿನ್ನಂಗ ಮುಗಾಗೆ ಅಜ್ಜ ಬಂತು ಫೈನಲಿ ಸಕ್ಸಸ್ಫುಲಿ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡ ನಂದೀಶ್ ಅವ್ರಿಗೆ ಥ್ಯಾಂಕ್ ಯು. ಕನ್ನಡದ ಕಂದ ಇಯ ಇಯ ಎಲ್ಲರಿಗೂ ಚಂದ ಇಯ ಇಯ